Good morning, friends. Welcome to the next video. This video contains the ninth session of third unit, and in total, it is a 28th session of the modern business law. So, in this video, we will discuss about the duties and rights of the pledgee or pawnee, and duties and rights of the pledger or pawner. So there may be 15 marks question on this topic and 5 marks questions separately on duties of pledgee, separately rights of pledgee, etc. So friends, in the last video we were discussed about contract of pledge and the essentials of contract of pledge, right? So first we will discuss the duties of the pledgee. The first duty is to take reasonable care of the goods pledged. Very important. As we discussed in the case of Bailey, here also pledgee should take the reasonable care of the goods which are pledged with him. Right. Then second one is not to make any unauthorized use. The duties of Bailey are the same duties of the pledgee. The pledgee is not to make any unauthorized use of the goods pledged. He makes, he will be liable for the loss. So first ಪ್ಲೇಜಿ ಇದ್ದವ ಅವ್ನಿಗೇನು ಅವನ ಕಡೆ ನಾವು ಒಂದು ಅಡ ತಳಿ ಇಟ್ಟಿರ್ತೀವಿ, ಗಿರಿವಿ ಇಟ್ಟಿರ್ತೀವಿ, ಆ ವಸ್ತುವಿನ ಬಗ್ಗೆ ಕಾಳಜಿ ವಹಿಸಬೇಕು. ತನ್ನದ ವಸ್ತು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅವನು. ಎರಡನೇದು, ಆ ವಸ್ತುವನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು, ಅನ್ಅಥರೈಸ್ಡ್ ಯೂಸ್ ಅವನು ಮಾಡ್ಕೋಬಾರ್ದು. ಸಪೋಸ್ ಪ್ಲೇಜರ್ ಗೊತ್ತಿಲ್ಲದ ಆ ವಸ್ತುವಿನ ಬಗ್ಗೆ ಏನ್ರಿ ಮಿಸ್ಯೂಸ್ ಮಾಡ್ಕೊಂಡಿದ್ದ, ಅನ್ಅಥರೈಸ್ಡ್ ಯೂಸ್ ಮಾಡಿದ್ದ ಅಂದರೆ ಪ್ಲೇಜಿ ಇದ್ದವ ಇಲ್ಲಿ ಲಯಬಲ್ ಆಗ್ತಾನೆ, ಏನಾರು ಲಾಸ್ ಆಯಿತು ಅಂದರೆ. ದೆನ್ ಥರ್ಡ್ ಒನ್ ಈಸ್ ನಾಟ್ ಟು ಮಿಕ್ಸ್ ದ ಪ್ಲೇಜ್ಡ್ ಗೂಡ್ಸ್ ವಿತ್ ಹಿಸ್ ಓನ್ ಗೂಡ್ಸ್. ನಾವು ಇದನ್ನು ಡ್ಯೂಟೀಸ್ ಆಫ್ ಬೇಲಿದೊಳಗೆ ನೋಡಿದ್ದೀವಿ. ನಾವು ಇಲ್ಲಿ ಕೂಡ ಸೇಮ್ ಡ್ಯೂಟಿ ಬರ್ತದೆ. ಏನು ಅವನ ಕಡೆ ನಾವು ಗಿರಿವಿ ಇಟ್ಟಿವಿ ಆ ವಸ್ತುವಿನ ಜೊತೆ ಅವನ ಸ್ವಂತ ವಸ್ತುಗಳನ್ನು ಮಿಕ್ಸಪ್ ಮಾಡಬಾರ್ದು. So it is the duty of the pledgee. If he mixes with permission of the goods from the pledger, then there is no problem. ಅವನು ಯಾರು ಗಿರಿವಿ ಇಟ್ಟಿದಾರೋ ಆ ವ್ಯಕ್ತಿ ಕಡೆಯಿಂದ ಒಂದು ಪರ್ಮಿಷನ್ ತೊಗೊಂಡು ಅವ್ನು ಮಿಕ್ಸಪ್ ಮಾಡಿದಂದರೆ there is no problem. And second one, if he mixes without the permission and goods separable easily, ಆ ಗೂಡ್ಸನ್ನು ನಾವು ಐಡೆಂಟಿಫೈ ಮಾಡಿ ಇದು ಪ್ಲೇಜ್ಡ್ ಗೂಡ್ಸು, ಇದು ಬೇಲಿ ಸ್ವಂತ ಗೂಡ್ಸ್ ಅಂತ ನಾವು ಈಸಿಲಿ ಸ್ಪೆಂಡ್ ಔಟ್ ಮಾಡ್ತಿದ್ವಿ ಅಂದರೆ ಆವಾಗ ಅವನು ಸಪ್ರೇಟ್ ಮಾಡೋಕ್ಕೆ ಏನೊಂದು ಖರ್ಚು ಬರುತ್ತಲ್ಲ ಆ ಖರ್ಚನ್ನು ಇಲ್ಲಿ ಪ್ಲೇಜಿ ಇದ್ದವ ಕೊಡಬೇಕಾಗ್ತದೆ. ದೆನ್ ಥರ್ಡ್ ಒನ್ ಈಸ್ ಇಫ್ ದ ಗೂಡ್ಸ್ ಆರ್ ನಾಟ್ ಈಸಿಲಿ ಸಪ್ರೇಬಲ್. ಆ ಗೂಡ್ಸನ್ನು ನಾವು ಈಸಿಯಾಗಿ ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಇದು ಪ್ಲೇಜ್ಡ್ ಗೂಡ್ಸು, ಇದು ಪ್ಲೇಜಸ್ ಅಂತ ಗೂಡ್ಸ್ ಅಂತ ನಾವು ಸಪ್ರೇಬಲ್ ಮಾಡೋಕ್ಕಾಗೋದಿಲ್ಲಲ್ಲ. ಆ ಟೈಮ್ದೊಳಗೆ ದ ಪ್ಲೇಜಿ ಮಸ್ಟ್ ಹ್ಯಾವ್ ಟು ಕಾಂಪನ್ಸೇಟ್ ದ ಪ್ಲೇಜರ್ ಫಾರ್ ದಿ ಲಾಸಸ್. ಇಲ್ಲಿ ಡ್ಯಾಮೇಜಸ್ ಕೊಡಬೇಕಾಗ್ತದೆ. ದೆನ್ ಫೋರ್ತ್ ಡ್ಯೂಟಿ ಆಫ್ ದಿ ಪ್ಲೇಜಿ ಈಸ್ ಡ್ಯೂಟಿ ಟು ರಿಟರ್ನ್ ದ ಗೂಡ್ಸ್ ಪ್ಲೇಜ್ಡ್ ಆನ್ ರಿಸಿಟ್ ಆಫ್ ದಿ ಡೆಟ್. ಅಲ್ಲಿ ಬೇಲಿದೊಳಗೆ ಏನು ಮಾಡ್ತಿದ್ವಿ, ಸೂನ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಗೂಡ್ಸ್ ಮಸ್ಟ್ ಬಿ soon after the completion of the purpose, the goods must be returned to the bailor. But ಇಲ್ಲಿ ಆನ್ ರಿಸಿಟ್ ಆಫ್ ದಿ ಡೆಟ್, ಅವ್ನು ಕೊಟ್ಟಂಥ ಸಾಲ ಮರುಪಾವತಿ ಆಯಿತು ಅಂತಂದ್ರೆ ಏನೊಂದು ಗಿರಿವಿ ತೊಗೊಂಡಿದ್ದೋ ಆ ವಸ್ತುಗಳನ್ನು ವಾಪಸ್ ಕೊಡಬೇಕಾಗ್ತದೆ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಪ್ಲೇಜಿ. ದೆನ್ ಫಿಫ್ತ್ ಒನ್ ಈಸ್ ಡ್ಯೂಟಿ ಟು ಡೆಲಿವರ್ ದ ನ್ಯಾಚುರಲ್ ಅಕ್ರೇಷನ್ ಟು ದಿ ಗೂಡ್ಸ್ ಪ್ಲೇಜ್ಡ್. ಸೊ ಈಗಾಗಲೇ ನಿಮ್ಮ ಇದ್ರ ಬಗ್ಗೆ ಗೊತ್ತದೆ, ನೀವು ಏನೊಂದು ಗಿರಿವಿ ಇಟ್ಟಿರ್ತೀರಲ್ಲ ಆ ಗಿರಿವಿಂದ ಬರ್ತಕ್ಕಂಥ ಏನೇ ಪ್ರಾಫಿಟ್ ಇರಲಿ ಅವನ್ನ ಆ ವಸ್ತುವಿನ ಜೊತೆಯೂ ನಾವು ರಿಟರ್ನ್ ಕೊಡಬೇಕಾಗ್ತದೆ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ
pledgee. So these are the duties of the pledgee. Then rights ಏನದವ ನೋಡೋಣ ಬರ್ರಿ. Rights of pledgee. The first right is right to retain. Pledgee has a right to retain the goods until the debt and interest due on debt is repaid. ಸೊ ಪ್ಲೆಜ್ಜಿಗೆ ಏನೊಂದು ರೈಟ್ ಇದೆ ಅಂದರೆ ಅವನು ಕೊಟ್ಟಂಥ ಸಾಲ ಮರುಪಾವತಿ ಆಗುವವರೆಗೆ ಮತ್ತು ಸಾಲದ ಬಡ್ಡಿಯನ್ನು ಕೂಡ ಮರುಪಾವತಿ ಮಾಡುವವರೆಗೆ ಅವನ ಕಡೆ ಏನು ಗಿರ್ವಿ ಇಟ್ಟಿದಾರಲ್ಲ ಆ ವಸ್ತುವನ್ನು ಅಥವಾ ಆ ಗೂಡ್ಸನ್ನು ಅವನು ತನ್ನ ಬಳಿ ಇಟ್ಕೋಬಹುದು. ರೈಟ್ ಟು ರಿಟೇನ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಇನ್ನೊಂದು ವರ್ಡ್ಸ್ದಾಗ ಏನಂತೀವಪ್ಪ ಅಂದ್ರೆ ಲೀನ್ ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಎರಡನೇ ರೈಟ್ ಏನಪ್ಪ ಅಂದ್ರೆ ರೈಟ್ ಟು ರಿಸೀವ್ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೆನ್ಸಸ್. So suppose if the pledgee incurred some expenses on the pledged goods, then that expenses should be payable by the pledger. That is the pledger, and it is the right of the pledgee that he has the right to recover the extraordinary expenses which are incurred by him on the pledged goods to pledge in good condition. ಅದನ್ನು ಗುಡ್ ಕಂಡೀಷನ್ ಇಡೋ ಸಲುವಾಗಿ ಏನರ ಒಂದು ಖರ್ಚು ಮಾಡಿದ್ದೆ ಅಂದರೆ ಆ ಖರ್ಚನ್ನು ವಸೂಲು ಮಾಡುವಂಥ ಒಂದು ರೈಟ್ ಪ್ಲೆಜ್ಜಿಗಿದೆ. ದೆನ್ ಥರ್ಡ್ ರೈಟ್ ಈಸ್ ರೈಟ್ ಆನ್ ಡಿಫಾಲ್ಟ್ ಇನ್ ಪೇಮೆಂಟ್ ಆಫ್ ಡೆಟ್. ಸಪೋಸ್ ಸಾಲ ತೊಗೊಂಡವ ಸಾಲ ಮರುಪಾವತಿ ಮಾಡಲಿಲ್ಲ ಅಂತಂದ್ರೆ ಒಂದು ಪೀರಿಯಡ್ ಕೊಟ್ಟಿರ್ತೀರಿ. ಇಷ್ಟು ಪೀರಿಯಡ್ದಾಗ ನೀವು ಇಷ್ಟು ಪೀರಿಯಡ್ದಾಗ ನೀವು ಏನು ಮಾಡಬೇಕಾಗ್ತದೆ, ಅದನ್ನು ವಾಪಸ್ ಕೊಡ್ಬೇಕಾದ್ರೆ ನೀವು ಮೊದಲಿಗೆ ಹೇಳಿರ್ತೀರಿ. ಸೊ ಆ ಟೈಮ್ದೊಳಗೆ ನಿಮ್ಗೆ ಬರಬೇಕಾದಂಥ ಪೇಮೆಂಟ್ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನು ಅನ್ನೋದನ್ನು ನೋಡೋಣ್ರಿ. ಫಸ್ಟ್ ಒನ್, ಹಿ ಮೇ ಫೈಲ್ ಎ ಸೂಟ್ ಅಗೇನ್ಸ್ಟ್ ದ ಪ್ಲೆಜರ್ ಫಾರ್ ರಿಕವರಿ ಆಫ್ ದಿ ಡೆಟ್. ನೀವು ಹೇಳಿದಂಥ ಟೈಮ್ದೊಳಗೆ ನಿಮ್ಗೆ ಬರಬೇಕಾದಂಥ ಸಾಲದ ಹಣ ನಿಮ್ಗೆ ವಾಪಸ್ ಬರಲಿಲ್ಲ ಅಂತಂದ್ರೆ ಮತ್ತು ಅದರ ಮೇಲೆ ಕೊಡ್ತಕ್ಕಂಥ ಬಡ್ಡಿನೂ ಬರಲಿಲ್ಲ ಅಂದರೆ ನೀವೇನು ಮಾಡ್ಬೋದು, ಫಸ್ಟ್ ಸ್ಟೆಪ್ ಯು ಹ್ಯಾವ್ ಟು ಫೈಲ್ ಎ ಕೇಸ್ ಅಗೇನ್ಸ್ಟ್ ದಿ ಪ್ಲೆಜರ್ ಫಾರ್ ರಿಕವರಿ ಆಫ್ ಡೆಟ್. ದೆನ್ ಸೆಕೆಂಡ್ ಸ್ಟೇಜ್ ಈಸ್ ಹಿ ಮೇ ಸ್ಯೂ ಫಾರ್ ಸೇಲ್ ಆಫ್ ದಿ ಗೂಡ್ಸ್ ಪ್ಲೇಜ್ಡ್ ಫಾರ್ ರಿಯಲೈಸೇಷನ್ ಟು ದ ಮನಿ ಡ್ಯೂ. ಸೊ ನಿಮ್ಮಲ್ಲಿ ಏನೊಂದು ಗಿರಿವಿ ಇಟ್ಟಿದಾರಲ್ಲ ಆ ಗಿರಿವಿ ಇದ್ದಂಥ ವಸ್ತುವನ್ನು ಮಾರಾಟ ಮಾಡ್ಕೋಗೋಸ್ಕರ ಪರ್ಮಿಷನ್ ತೊಗೋಬೇಕಾಗ್ತದೆ. ಯಾರ ಕಡೆಯಿಂದ? ಕೋರ್ಟ್ ಕಡೆಯಿಂದ. ಸೊ ಅದರ ಸಲುವಾಗಿ ಒಂದು ಕೋರ್ಟಿಗೆ ಕೇಸ್ ಹಾಕ್ತೀರಿ ಟು ಗೆಟ್ ದ ಪರ್ಮಿಷನ್ ಟು ಸೆಲ್ ದ ಗೂಡ್ಸ್ ವಿಚ್ ಇಸ್ ಪ್ಲೇಜ್ಡ್ ವಿತ್ ದಿ ಪ್ಲೇಜಿ. ಇದು ಯಾವ ರೀ? ಇಫ್ ದ ಡೆಟ್ ಈಸ್ ನಾಟ್ ರಿಕವರ್ಡ್ ಆರ್ ಇಫ್ ದ ಪ್ಲೇಜರ್ ಈಸ್ ಫೇಲ್ ಟು ರೀಪೇಮೆಂಟ್ ಆಫ್ ದಿ ಡೆಟ್. Then third stage is he may sell the goods pledged after giving a reasonable notice of sale to the pledger. Even though if you are getting the permission from the court, you have to give a notice to the pledger that I am going to sell your pledged goods. ರೀಸನೇಬಲ್ ನೋಟಿಸ್ ಕೊಡಬೇಕಾಗ್ತದೆ. ಒಂದು 4 ದಿವಸ 8 ದಿವಸ ಅಡ್ವಾನ್ಸ್ ಅವನಿಗೆ ನೋಟಿಸ್ ಕೊಡಬೇಕಾಗ್ತದೆ ನೀವು ಸೇಲ್ ಮಾಡೋಕ್ಕಿಂತ ಪೂರ್ವ. Even though you are getting the permission from the court. Is it right? Then fourth stage is he can recover any deficiency arising on the sale of the goods. ಸೊ ಅವಂಗೆ ನೋಟಿಸ್ ಕೊಟ್ಟ ನಂತರ ಅವನು ನಿಮ್ಗೆ ಬಂದು ನಿಮ್ಮ ಪೇಮೆಂಟ್ ಮಾಡಿದ ಅಂದರೆ ನೀವು ಗಿರಿವಿಟ್ಟಂಥ ವಸ್ತುವನ್ನು ನೀವು ರಿಟರ್ನ್ ಮಾಡ್ತೀರಿ. ಸಪೋಸ್ ಅವಾಗೂ ಬರಲಿಲ್ಲ ಅಂತಂದ್ರೆ ಆವಾಗ ನೀವು ಅದನ್ನು ಸೇಲ್ ಮಾಡ್ತೀರಿ. ಸೇಲ್ ಮಾಡಿದ ನಂತರ ಭೀ ನಿಮ್ದು ಏನರ ಒಂದಿಟ್ಟು ಅಮೌಂಟ್ ಉಳಿತು ಅಂದ್ರೆ ಅದನ್ನು ಅವನ ಕಡೆಯಿಂದ ವಸೂಲಿ ಮಾಡ್ತೀರಿ. ಸಪೋಸ್ ಸೇಲ್ ಮಾಡಿದಂಥ ಅಮೌಂಟು ನಿಮ್ಮ ಸಾಲಕ್ಕಿಂತ ಹೆಚ್ಚಿಗೆ ಇತ್ತು ಅಂದ್ರೆ ಏನು ಸರ್ಪ್ಲಸ್ ಉಳಿದಿತ್ತಿಲ್ಲ ಆ ಸರ್ಪ್ಲಸನ್ನು ಅವನಿಗೆ ವಾಪಸ್ ಮಾಡ್ತೀರಿ. ಸಚ್ ಸರ್ಪ್ಲಸ್ ಈಸ್ ಟು ಬಿ ಪೇಡ್ ಟು ದಿ ಪ್ಲೇಜರ್. ಇದು ಯಾವಾಗ ಬರ್ತಾವಪ್ಪ ಅಂದ್ರೆ ವೇರ್ ದ ಪ್ಲೇಜರ್ ಫೇಲ್ಸ್ ಟು ಮೇಕ್ ದ ರೀಪೇಮೆಂಟ್ ಆಫ್ ದಿ ಡೆಟ್. ನೀವು ನಿಮ್ಮ ಕಡೆಯಿಂದ ತೊಗೊಂಡಂಥ ಸಾಲ ಅವ್ನು ವಾಪಸ್ ಕೊಡಲಿಲ್ಲ ಅಂತಂದ್ರೆ, ಕೊಡೋಕೆ ಅವ್ನು ಫೇಲ್ ಆಗಿದ್ದಂದ್ರೆ ಅವಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ಅವನ ಮ್ಯಾಗೆ ಕೇಸ್ ಹಾಕ್ತೀವಿ ಕೋರ್ಟ್ಗೆ. ದೆನ್
ನಿಮ್ಗೇನು ಗಿರಿವಿ ಇಟ್ಟಿದಾರಲ್ಲ ಆ ವಸ್ತುವನ್ನು ಮಾರಾಟ ಮಾಡಿಸೋರ್ಗೆ ಪರ್ಮಿಷನ್ ತಗೋ ಸಲುವಾಗಿ ನೀವು ಕೇಸ್ ಹಾಕ್ತೀರಿ. ಪರ್ಮಿಷನ್ ಸಿಕ್ಕ ನಂತರ ಅವನಿಗೊಂದು ನೋಟಿಸ್ ಕೊಡ್ತೀರಿ. ನೋಟಿಸ್ ಕೊಟ್ಟರು ಸಹಿತ ಅವ್ನು ಬಂದು ನಿಮ್ಮ ಪೇಮೆಂಟ್ ಮಾಡಲಿಲ್ಲ ಅಂತಂದ್ರೆ ಅದನ್ನು ಸೇಲ್ ಮಾಡ್ತೀರಿ. ಸೇಲ್ ಮಾಡಿದ ನಂತರ ನಿಮ್ಮದು ಅಷ್ಟು ಅಮೌಂಟ್ ರಿಕವರಿ ಆಗಲಿಲ್ಲ ಅಂದ್ರೆ ಮತ್ತೆ ಏನೋ ಅವ್ನ ಮ್ಯಾಗ ಕೇಸ್ ಹಾಕಿ ಆ ದುಡ್ಡನ್ನು ವಸೂಲಿ ಮಾಡ್ತೀರಿ, ಮಿಕ್ಕಿದ ಅಮೌಂಟನ್ನು. ಸಪೋಸ್ ಸೇಲ್ ಮಾಡಿದಂಥ ಅಮೌಂಟು ನಿಮ್ಗೆ ಬರಬೇಕಾದಂಥ ಸಾಲಕ್ಕಿಂತ ಹೆಚ್ಚಿಗಿತ್ತು ಅಂದ್ರೆ ಏನು ಸರ್ಪ್ಲಸ್ ಉಳಿತಿಲ್ಲ ಆ ಸರ್ಪ್ಲಸನ್ನು ಅವನಿಗೆ ಪೇಡ್ ಮಾಡ್ತೀರಿ. ದಿಸ್ ಈಸ್ ದ ಪ್ರೊಸೀಜರ್. ಯಾವಾಗದು ವೆನ್ ದಿ ಪ್ಲೇಜರ್ ಫೇಲ್ಸ್ ಟು ಮೇಕ್ ದ ರೀಪೇಮೆಂಟ್. ಸೊ ದೀಸ್ ಆರ್ the rights of the pledgee. Then next we will discuss the duties and rights of the pledger or pawner. First we will see the duties. First duty of the pledger is to compensate the pawnee or pledgee for extraordinary expenses incurred by the pawnee. ನಾವಲ್ಲಿ ರೈಟ್ಸ್ದಾಗ ನೋಡಿದ್ವಿ. ಏನು ರೈಟ್ಸ್ ಅದ ಪ್ಲೇಜಿದ? ಟು ರಿಕವರ್ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಬೈ ದಿ ಪ್ಲೇಜಿ ಟು ಮೇಕ್ ಗುಡ್ ಕಂಡೀಷನ್ ಆಫ್ ದಿ ಪ್ಲೇಜ್ಡ್ ಗೂಡ್ಸ್. ರೈಟ್. ಸೊ ಇಲ್ಲಿ ಇವಂಗ ಅದು ಡ್ಯೂಟಿ ಆಗ್ತದೆ ಪ್ಲೇಜರ್ಗೆ. ಪ್ಲೇಜರ್ ಹ್ಯಾಸ್ ಟು ಕಾಂಪನ್ಸೇಟ್ ದ ಪೌನಿ ಮೀನ್ಸ್ ದ ಪ್ಲೇಜಿ ಫಾರ್ ಎನಿ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಪೌನಿ. ಅವೇನು ಖರ್ಚು ಮಾಡಿದಲ್ಲ ಆ ಖರ್ಚನ್ನು ನಾವು ವಾಪಸ್ ಕೊಡಬೇಕಾಗ್ತದೆ. Then next one is to complete his obligation at stipulated time. Complete his obligation means he has to perform his obligation in the contract, means he has to make the repayment of the loan taken. Is it right? Within a stipulated time and comply with the terms of the contract. ಆ ಕಾಂಟ್ರಾಕ್ಟ್ ಅದು ಏನು ಟರ್ಮ್ಸ್ ಅದಲ್ಲ ಆ ಟರ್ಮ್ಸ್ ಪ್ರಕಾರ ನೀವು ಪರ್ಫಾರ್ಮೆನ್ಸ್ ಮಾಡಬೇಕಾಗ್ತದೆ. ದೀಸ್ ಆರ್ ದಿ duties of the pledger or pawner. Then next we will discuss the rights of the pledger. The first right of the pledger is right to redeem debt. Right to redeem debt. Where the pledger issues the notice of sale by the pledgee. ಇದು ಯಾವಾಗ ಬರ್ತದ್ರಿ? ಪ್ಲೇಜಿ ಇದ್ದವ ನಿಮಗೆ ನೋಟಿಸ್ ಕೊಟ್ಟಂದ್ರೆ ನಾನು ನೀವು ಇಟ್ಟಂಥ ಗಿರಿವಿ ವಸ್ತುವನ್ನು ನಾನು ಮಾರಾಟ ಮಾಡತ್ತೀನಿ ಮತ್ತು ನಿಮಗೆ ಬಂದು ನೀವು ಪೇಮೆಂಟ್ ಮಾಡಿ ತೊಗೊಂಡು ಹೊರದ್ರೆ ಹೋಗ್ರಿ ಅಥವಾ ಅವ್ನು ನೋಟಿಸ್ ಕೊಟ್ಟಿದ್ದಂದ್ರೆ ಆವಾಗ ನೀವು ಹೋಗಿ ಅದಕ್ಕೆ ನಾವು ಹೇಳ್ತೀವಿ ರೈಟ್ ಟು ರಿಡೀಮ್ ದ ಡೆಟ್ ಅಂತ ಹೇಳ್ತೀವಿ. ಆ ನೋಟಿಸ್ ಬಂದ ತಕ್ಷಣ ನೀವು ಹೋಗಿ ಅವ್ನಿಗೇನು ಕೊಡಬೇಕಾಗಿದ್ದ ಅಷ್ಟು ಅಮೌಂಟನ್ನು ಕೊಟ್ಟು ಅದರ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾದ್ರೆ ಇಂಟ್ರೆಸ್ಟನ್ನು ಕೊಟ್ಟು ನೀವು ಇಟ್ಟಂಥ ಗಿರಿವಿ ವಸ್ತುವನ್ನು ನೀವು ವಾಪಸ್ ತೊಗೋಬೋದು. ಇದಕ್ಕೆ ನಾವು ಹೇಳ್ತೀವಪ್ಪ ಅಂದ್ರೆ ರೈಟ್ ಟು ರಿಡೀಮ್ ದ ಡೆಟ್. Where the pledger issue the notice of sale by the pledger has a right to redeem the goods at any subsequent time before the actual sale. Actual sale ಆಗಕ್ಕಿಂತ ಪೂರ್ವ ಅವು ನೀವು ಬಿಡಿಸ್ಕೋಬಹುದು. But he must have to pay the due debt and any additional expenses incurred by the pledgee or pawnee. ಅದ್ರ ಸಲುವಾಗಿ ಅವನು ಏನ್ರಿ ಎಕ್ಸ್ಟ್ರಾ ಖರ್ಚು ಮಾಡಿದಂದ್ರೆ ಅದು ಖರ್ಚನ್ನು ನೀವು ಪೇ ಮಾಡಬೇಕಾಗ್ತದೆ. Then second right is right to enforce pawnee's duties. ನಾವು ಮೇಲೆ ನೋಡಿದ್ವಿ ದ ಡ್ಯೂಟೀಸ್ ಆಫ್ ದಿ ಪೌನಿ ಆರ್ ಪ್ಲೇಜಿ. ಆ ಡ್ಯೂಟೀಸ್ನೆಲ್ಲ ನೀವು ಎನ್ಫೋರ್ಸ್ ಮಾಡ್ಬೋದು. ಇಸ್ ಇಟ್ ರೈಟ್? ಯಾಕಂದ್ರೆ ನಿಮಗೆ ರೈಟ್ ಇದೆ. ಏನಪ್ಪ ಅಂದ್ರೆ ನೀವು ಇಟ್ಟಂಥ ಗಿರಿವಿ ವಸ್ತುವನ್ನ ಸರಿಯಾಗಿ ಕಾಳಜಿ ತಗೋಬೇಕು. ಇಸ್ ಇಟ್ ರೈಟ್? ನೀವು ಇಟ್ಟಂಥ ವಸ್ತು ಜೊತೆ ಅವನ ವಸ್ತುಗಳನ್ನ ಮಿಕ್ಸಪ್ ಮಾಡಬಾರ್ದು. ನೀವಿಟ್ಟಂಥ ವಸ್ತುವಿನ ಜೊತೆ ಅನ್ಅಥರೈಸ್ಡ್ ಯೂಸ್ ಮಾಡಿರ್ಬೋದು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ದಿ ಡ್ಯೂಟೀಸ್ ಆಫ್ ದಿ ಪ್ಲೇಜಿ. ಅವು ಇಲ್ಲಿ ರೈಟ್ಸ್ ಆಗ್ತಾವೆ. ಸಪೋಸ್ ಅವನು ಸರಿಯಾಗಿ ಅದನ್ನು ಕೇರ್ ತಗೊಳ್ಳಿಲ್ಲ ಅಂದ್ರೆ ಅದ್ರ ಮೇಲೆ ನೀವು ಕೇಸ್ ಹಾಕ್ಬೋದು. ಸರಿಯಾಗಿ ಆ ವಸ್ತುವಿಂದ ಮತ್ತೇನಾರ ಬೇರೆಯಾದಂಥ ಯೂಸ್ ಮಾಡ್ತಾ ಅನ್ಅಥರೈಸ್ಡ್ ಯೂಸ್ ಮಾಡ್ತಾನೆ ಅದ್ರ ಮೇಲೆ ನೀವು ಕೇಸ್ ಹಾಕ್ಬೋದು. ಸೊ ದಟ್ ಈಸ್ ಕಾಲ್ಡ್ ರೈಟ್ ಟು ಎನ್ಫೋರ್ಸ್ pawnee's duty or pledge's duties. Then third right to receive back the goods after debt is repaid. ಮೂರನೇ ಹಕ್ಕು ಏನಪ್ಪ ಅಂದ್ರೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮದೇನು ಸಾಲ ತೊಗೊಂಡಿರಲ್ಲ ಆ ಸಾಲನ ನೀವು ಪೇಡ್ ಮಾಡಿದ ತಕ್ಷಣ ರೀಪೇಮೆಂಟ್ ಮಾಡಿದ ತಕ್ಷಣ ನೀವಿಟ್ಟಂಥ ಗಿರಿವಿ ವಸ್ತುವನ್ನು ವಾಪಸ್
ತಗೋರೋದು, ಇದು ಕೂಡ ಒಂದು ರೈಟ್ ಇದೆ. ಸೊ ದೀಸ್ ಆರ್ ದಿ ರೈಟ್ಸ್ ಆಫ್ ದಿ ಪ್ಲೇಜರ್. ಸೊ ಈಗ ನಾವೇನೇನು ನೋಡಿದ್ವಿ, ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಪ್ಲೇಜಿ ಆರ್ ಪೌನಿ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಪ್ಲೇಜರ್ ಆರ್ ಪೌನರ್. ಇಸ್ ಇಟ್ ರೈಟ್? ಸೊ ಇಲ್ಲಿ 15 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಕೇಳ್ಬೋದು. ಈಗ ನಾವೇನು ನೋಡೋಣ್ರಿ ಅಂದರೆ ದಟ್ಸ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಬೇಲ್ಮೆಂಟ್ ಆ್ಯಂಡ್ ಪ್ಲೇಜ್. ಬೇಲ್ಮೆಂಟ್ಗೆ ಮತ್ತು ಪ್ಲೇಜ್ಗೆ ಏನು ಡಿಫ್ರೆನ್ಸಸ್ ಇದೆ? ಸೊ ಇಲ್ಲಿ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಸೊ ಫಸ್ಟ್ ನೋಡೋಣ ಪರ್ಪಸ್. ಇನ್ ಕೇಸ್ ಆಫ್ ಬೇಲ್ಮೆಂಟ್, ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫಾರ್ ಸಮ್ ಪರ್ಪಸ್. ಹೌದಿಲ್ಲ ರೀ? ಬೇಲ್ಮೆಂಟ್ದಾಗ ಏನು ಮಾಡ್ತೀವಿ ನಾವು, ಯಾವುದೋ ಒಂದು ಉದ್ದೇಶಕ್ಕೆ ನಾವು ಏನು ಮಾಡ್ತೀವಿ, ಗೂಡ್ಸನ್ನು ಡೆಲಿವರಿ ಮಾಡ್ತೀವಿ ಅಥವಾ ಟ್ರಾನ್ಸ್ಫರ್ ಮಾಡ್ತೀವಿ. whereas in case of contract of pledge, goods are delivered as a security for the debt. ಅಲ್ಲಿ ಯಾವುದೋ ಒಂದು ಪರ್ಪಸ್ ಅದ ಬೇಲ್ಮೆಂಟ್ದೊಳಗೆ. ಬಟ್ ಇಲ್ಲಿ ಪ್ಲೇಜ್ದಾಗ ಏನಿದೆ, ಗೂಡ್ಸನ್ನು ಎದಕ್ಕೆ ಡೆಲಿವರಿ ಮಾಡ್ತೀವಿ, ಫಿಸಿಕಲಿ ಡೆಲಿವರಿ ಮಾಡ್ತೀವಿ ಅಂದರೆ ಫಾರ್ ದಿ ಪರ್ಪಸ್ ಆಫ್ security. Then second one is return of goods. In case of bailment, goods are to be returned after. In case of bailment, goods are to be returned after accomplishment of the purpose. ನೀವು ಯಾವ ಒಂದು ಉದ್ದೇಶಕ್ಕೆ ಆ ಗೂಡ್ಸನ್ನು ನೀವು ಡೆಲಿವರಿ ಮಾಡಿರ್ತೀರೋ ಆ ಉದ್ದೇಶ ಈಡೇರಿದ ತಕ್ಷಣ ಬೇಲಿದ್ದು ನಾವು ಏನು ಮಾಡಬೇಕು, ನಿಮ್ಮ ಗೂಡ್ಸನ್ನು ವಾಪಸ್ ಮಾಡಬೇಕು. ಬಟ್ ಇನ್ ಕೇಸ್ ಆಫ್ ಪ್ಲೇಜ್, ದ ಗೂಡ್ಸ್ ಆರ್ ಟು ಬಿ ರಿಟರ್ನ್ ಆಫ್ಟರ್ ಡೆಟ್ ಈಸ್ ಪೇಡ್. ನೀವು ತೊಗೊಂಡಂಥ ಸಾಲ ಮುಗಿದ ನಂತರ ಅದನ್ನು ನಿಮ್ಮ ಗೂಡ್ಸನ್ನು ವಾಪಸ್ ಕೊಡ್ತಾನೆ ಪ್ಲೇಜ್ದೊಳಗೆ. ಬೇಲ್ಮೆಂಟ್ದೊಳಗೆ ಪರ್ಪಸ್ ಅಕಂಪ್ಲಿಷ್ ಆದ ತಕ್ಷಣ ಅವ್ರು ರಿಟರ್ನ್ ಮಾಡ್ತಾನೆ. ಇಲ್ಲಿ ಡೆಟ್ ಪೇಡ್ ಆದ ನಂತರ ರಿಟರ್ನ್ ಮಾಡ್ತಾನೆ. ದೆನ್ ರೈಟ್ ಆಫ್ ಸೇಲ್. ಆ ಬೇಲ್ಡ್ ಗೂಡ್ಸನ್ನು ಅಥವಾ ಪ್ಲೇಜ್ಡ್ ಗೂಡ್ಸನ್ನು ಸೇಲ್ ಮಾಡುವಂಥ ರೈಟ್ ಐತೋ ಇಲ್ಲೋ. ಇನ್ ಕೇಸ್ ಆಫ್ ಬೇಲ್ಮೆಂಟ್, ದ ಬೇಲಿ ಹ್ಯಾಸ್ ನಾಟ್ ಅ ರೈಟ್ ಟು ಸೆಲ್ ದ ಗೂಡ್ಸ್. ಬೇಲಿಗೆ ಆ ಗೂಡ್ಸನ್ನು ಸೇಲ್ ಮಾಡೋಂಥ ರೈಟ್ ಇರೋದಿಲ್ಲ. whereas in case of pledge, the pledger has a right to sell, pledgee has a right to sell the goods if the debt is not paid after giving the notice or in stipulated period. ಸೊ ಬೇಲ್ಮೆಂಟ್ದೊಳಗೆ ನೀವು ಯಾವ ಗೂಡ್ಸನ್ನು ಒಂದು ಡೆಲಿವರಿ ಮಾಡಿದಿರಿ ಟು ದಿ ಬೇಲಿ ಫಾರ್ ಸಮ್ ಪರ್ಪಸ್, ಆ ಪರ್ಪಸ್ ಆದ ತಕ್ಷಣ ಅವ್ರು ರಿಟರ್ನ್ ಮಾಡ್ತಾನೆ. ಅವನಿಗೆ ಯಾವುದೇ ರೀತಿಯಾದಂಥ ಆ ಗೂಡ್ಸನ್ನು ಸೇಲ್ ಮಾಡುವಂಥ ರೈಟ್ ಇರೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಪ್ಲೇಜ್, ಸಪೋಸ್ ಇಫ್ ಪ್ಲೇಜರ್ ಫೇಲ್ಸ್, ಅವನು ಅದನ್ನು ರೀಪೇಮೆಂಟ್ ಮಾಡೋಕೆ ಅವನು ಶಕ್ಯ ಆಗಲಿಲ್ಲ ಅಂದರೆ, ದೆನ್ ಪ್ಲೇಜಿಗೆ ಒಂದು ರೈಟ್ ಅದ. ಏನಪ್ಪ ಅಂದ್ರೆ, he can sell the goods by giving the notice to the pledger. ಪ್ಲೇಜರಿಗೆ ಒಂದು ನೋಟಿಸ್ ಕೊಟ್ಟು ಆ ಗೂಡ್ಸನ್ನು ಸೇಲ್ ಮಾಡ್ಬೋದು. ಇದು ಕಾಂಟ್ರಾಕ್ಟ್ ಆಫ್ ಪ್ಲೇಜ್ದಾಗ ಅಷ್ಟೇ ಅದ, ಬಟ್ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ದೊಳಗೆ ಅದು ಇಲ್ಲ. ದೆನ್ ಫೋರ್ತ್ ಒನ್ ಈಸ್ ಯೂಸ್ ಆಫ್ ಗೂಡ್ಸ್. ದ ಬೇಲಿ ಹ್ಯಾಸ್ ಅ ರೈಟ್ ಟು ಯೂಸ್ ದ ಗೂಡ್ಸ್ ಬೇಲ್ಡ್. ನಾವು ಅದ್ರ ಸಲುವಾಗಿ ಕೊಟ್ಟಿರ್ತೀವಿ, ಫಾರ್ ಸಮ್ ಪರ್ಪಸ್ ಅಂತ ಕೊಟ್ಟಿರ್ತೀವಿ. ಆ ಪರ್ಪಸ್ ಸಲುವಾಗಿ ಅವನು ಗೂಡ್ಸನ್ನು ಯೂಸ್ ಮಾಡ್ಕೋಬೋದು. ಬಟ್ ಇನ್ ಕೇಸ್ ಆಫ್ ಪ್ಲೇಜ್, ಪ್ಲೇಜಿ ಹ್ಯಾಸ್ ನೋ ರೈಟ್ ಟು ಯೂಸ್ ದ ಗೂಡ್ಸ್. ಪ್ಲೇಜಿ ಹ್ಯಾಸ್ ನೋ ರೈಟ್ ಟು ಯೂಸ್ ದ ಗೂಡ್ಸ್ ಪ್ಲೇಜ್ಡ್. ಪ್ಲೇಜಿಗೆ ಯಾವುದೇ ರೀತಿಯಾದಂಥ ಒಂದು ಹಕ್ಕಿರೋದಿಲ್ಲ, ಆ ಗೂಡ್ಸನ್ನು ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ಆ ಗೂಡ್ಸನ್ನು ನಾವು ಏನು ಮಾಡಿರ್ತೀವಿ, ಆ್ಯಸ್ ಅ ಸೆಕ್ಯೂರಿಟಿಯಾಗಿ ಇಟ್ಟಿರ್ತೀವಿ, ಅದನ್ನು ಯೂಸ್ ಮಾಡ್ಕೋಂಗಿಲ್ಲ. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ಬೇಲ್ಮೆಂಟ್ ಆ್ಯಂಡ್ ಪ್ಲೇಜ್. ಸೊ ಇಲ್ಲಿ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ನ ಕೇಳ್ಬೋದು. ಸೊ ಈ ವಿಡಿಯೋದೊಳಗೆ ನಾವು 3 ಸಬ್ ಟಾಪಿಕ್ ನೋಡಿದ್ವಿ. ಒಂದು, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದಿ ಪ್ಲೇಜಿ ಆರ್ ಪೌನಿ. ಡ್ಯೂಟೀಸ್ ಅವ್ರಿ to take reasonable care of the goods pledged, then not to
make any unauthorized use, then not to mix the pledged goods with his own goods, then duty to return the goods pledged after debt is paid, then duty to deliver the natural accretion to the goods pledged. ಇವು 5 ಡ್ಯೂಟೀಸ್ ಅದಾವ ಪ್ಲೆಜ್ ಇವು. ಮತ್ತು ರೈಟ್ಸ್ ಯಾವುದಪ್ಪ ಅಂದ್ರೆ ರೈಟ್ ಟು ರಿಟೇನ್ ಆರ್ ರೈಟ್ ಟು ಲೀನ್ ಅಂತ ಹೇಳ್ತೀವಿ ನಾವು. ಎಲ್ಲಿವರೆಗೆ ಅವ್ನು ಪೇಮೆಂಟ್ ಆಗೋದಲ್ಲ ಅಲ್ಲಿವರೆಗೆ ಆ ಗೂಡ್ಸನ್ನು ಅವನ ಕಡೆನ ಇಟ್ಕೋಬೋದು. ದೆನ್ ರೈಟ್ ಟು ರಿಸೀವ್ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೆನ್ಸಸ್, ಅವ ಏನಾರ ಖರ್ಚು ಮಾಡಿದ ಆ ಗೂಡ್ಸ್ ಒಳಗೆ ಅದನ್ನು ಪ್ಲೇಜರ್ ಕಡೆಯಿಂದ ವಸೂಲಿ ಮಾಡ್ಬೋದು. ದೆನ್ ರೈಟ್ ಟು ಡಿಫಾಲ್ಟ್ ಇನ್ ಪೇಮೆಂಟ್ ಆಫ್ ಡೆಟ್. ಸಪೋಸ್ ಪ್ಲೇಜರ್ ಆ ಅಮೌಂಟನ್ನು ಕೊಡೋದಕ್ಕೆ ಆಗಲಿಲ್ಲ ಅಂತಂದ್ರೆ, ಇಫ್ ಈ ಫೇಲ್ಸ್, ಅವಾಗ ಏನು ಮಾಡ್ಬೋದು ನೀವು ಅವನ ಮ್ಯಾಗ ಒಂದು ಕೇಸ್ ಹಾಕ್ಬೋದು. ದೆನ್ ಇಲ್ಲ ನಿಮ್ಮ ಕಡೆ ಗಿರಿವಿ ಇದ್ದಂಥ ವಸ್ತುವನ್ನು ಮಾರಾಟ ಮಾಡೋಕ್ಕೆ ಒಂದು ಪರ್ಮಿಷನ್ಗೆ ನೀವು ಕೇಸ್ ಹಾಕ್ಬೋದು. ಪರ್ಮಿಷನ್ ಸಿಕ್ಕ ನಂತರ ನೀವು ಅವಂಗೊಂದು ನೋಟಿಸ್ ಕೊಟ್ಟು ಅದನ್ನು ಸೇಲ್ ಮಾಡ್ಬೋದು. ಸೇಲ್ ಮಾಡಿದಂಥ ಬಂದು ಏನು ಅಮೌಂಟ್ ಬರುತ್ತಿಲ್ಲ ಆ ಅಮೌಂಟ್ ನಿಮ್ಮ ಕೊಟ್ಟಂಥ ಸಾಲ ಕರೆಕ್ಟ್ ಆಯ್ತು ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಸಪೋಸ್ ಆ ಸಾಲಕ್ಕಿಂತ ಕಡಿಮೆ ಅಮೌಂಟ್ ನಿಮ್ಗೆ ಬಂದಿತ್ತು ಅಂದರೆ ಅವಾಗ ಏನು ಎಕ್ಸೆಸ್ ಅಮೌಂಟ್ ಐತಿಲ್ಲ ಅದನ್ನು ಮತ್ತೆ ಅವನ ಕಡೆಯಿಂದ ವಸೂಲಿ ಮಾಡ್ಬೋದು. ಅಥವಾ ಸಪೋಸ್ ಸರ್ಪ್ಲಸ್ ಆಯಿತು, ನಿಮ್ಮ ಸಾಲ ಮುಟ್ಟಿ ಮತ್ತೆ ಏನಾರ ದುಡ್ಡು ಉಳಿತಂದ್ರೆ ಆ ದುಡ್ಡನ್ನು ನೀವೇನು ಮಾಡಬೇಕಾಗ್ತದೆ, ಪ್ಲೇಜರ್ಗೆ ಕೊಡಬೇಕಾಗ್ತದೆ. ಸೊ ದೀಸ್ ಆರ್ ದಿ ರೈಟ್ಸ್ ಆಫ್ ದಿ ಪ್ಲೇಜಿ. ದೆನ್ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಪ್ಲೇಜರ್ ಆರ್ ಪವನರ್. ಡ್ಯೂಟೀಸ್ ಯಾವ್ರಿ? ಟು ಕಾಂಪನ್ಸೇಟ್ ದ ಪವನಿ ಫಾರ್ ಎನಿ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಪವನಿ, ಅವು ನೀವು ಪೇ ಮಾಡಬೇಕಾಗ್ತದೆ. ದೆನ್ ಟು ಕಂಪ್ಲೀಟ್ ಹೀಸ್ ಅಬ್ಲಿಗೇಷನ್ ಆಟ್ ಸ್ಟಿಪ್ಯುಲೇಟೆಡ್ ಪೀರಿಯಡ್, ಅವು ಏನೊಂದು ಹೇಳ್ತಾರಲ್ಲ ಒಂದು ಒಪ್ಪಿಗೆ ಆಗಿರ್ತದೆ ಆ ಡೇಟ್ ಒಳಗೆ ನೀವು ಅವ್ರಿಗೆ ರೀಪೇಮೆಂಟ್ ಮಾಡಬೇಕು. ದೆನ್ ರೈಟ್ಸ್ ಏನಪ್ಪ ಅಂದ್ರೆ ಪ್ಲೇಜರ್ದಂದ್ರೆ ರೈಟ್ ಟು ರಿಡೀಮ್ ದ ಡೆಟ್, ಅಂದರೆ ನಿಮ್ಗೇನು ನೋಟಿಸ್ ಕೊಡ್ತಾನಲ್ಲ, ನೋಟಿಸ್ ಕೊಟ್ಟ ತಕ್ಷಣ ಆ್ಯಕ್ಚುಲಿ ಸೇಲ್ ಹಾಕಿತ್ತ ಪೂರ್ವ ನಿಮ್ಮ ಗೂಡ್ಸನ್ನು ನೀವು ಬಿಡಿಸ್ಕೋಬೋದು, ರಿಡೀಮ್. ದೆನ್ ರೈಟ್ ಟು ಎನ್ಫೋರ್ಸ್ ಪೌನೀಸ್ ಡ್ಯೂಟೀಸ್, ಅವನು ಏನು ಕೆಲವೊಂದು ಡ್ಯೂಟೀಸ್ ಇದಾವಲ್ಲ ಅವನ್ನ ಎನ್ಫೋರ್ಸ್ ಮಾಡಿ. ಸಪೋಸ್ ಅವೇನ್ರಿ ಫೇಲ್ ಆಗಿದ್ದ ಅಂದರೆ ಅವ್ನು ಡ್ಯೂಟಿ ಮಾಡೋ ಅವ್ನ ಪರ್ಫಾರ್ಮೆನ್ಸ್ ಮಾಡೋದ್ರೊಳಗೆ ಅದನ್ನು ನೀವು ಕೇಸ್ ಹಾಕ್ಬೋದು ಅದ್ರ ವಿರುದ್ಧ. ದೆನ್ ರೈಟ್ ಟು ರಿಸೀವ್ ಬ್ಯಾಕ್ ದ ಗೂಡ್ಸ್ ಆಫ್ಟರ್ ಡೆಟ್ ಈಸ್ ರಿಪೇಡ್, ನೀವು ಕೊಟ್ಟಂಥ ಸಾಲ ನಿಮಗೆ ಬಂದ ತಕ್ಷಣ ನೀವು ಏನಿದಾವಲ್ಲ ನಿಮ್ಮ ಗೂಡ್ಸನ್ನು, ನಿಮ್ಮ ಕಡೆ ಇದ್ದ ಗೂಡ್ಸನ್ನು ನೀವು ವಾಪಸ್ ತಗೋಂಥ ರೈಟ್ ಇದೆ. ಸೊ ದೀಸ್ ಆರ್ ದಿ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ದಿ ಪ್ಲೇಜಿ ಆ್ಯಂಡ್ ಪ್ಲೇಜರ್. ದೆನ್ ಡಿಸ್ಟಿಂಕ್ಷನ್ in between bailment and pledge. Okay, ಸೊ ಇಲ್ಲಿ ನಿಮಗೆ 15 ಮಾರ್ಕ್ಸ್ ಕ್ವಶನು ಬರ್ಬೋದು, ದೆನ್ 5 ಮಾರ್ಕ್ಸ್ ಕ್ವಶನು ಬರ್ಬೋದು, ಅಗೇನ್ 2 ಮಾರ್ಕ್ಸ್ ಕ್ವಶನು ಕೂಡ ಇಲ್ಲಿ ಬರ್ಬೋದು. ಸೊ ಹೀಗಾಗಿ ಇದ್ರ ಮ್ಯಾಗ ಹೆಚ್ಚು ನೀವು ಕಾನ್ಸಂಟ್ರೇಷನ್ ಮಾಡಿರಿ. ಇಲ್ಲಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಬೇಲ್ಮೆಂಟ್ ಆ್ಯಂಡ್ ಪ್ಲೇಜ್ ಇತ್ತಿಲ್ಲ 4 ಪಾಯಿಂಟ್ ಬರೋದು ಸಾಕು, ಯು ವಿಲ್ ಗೆಟ್ 5 ಮಾರ್ಕ್ಸ್, ನೋ ಡೌಟ್, ರೈಟ್. ಬಟ್ ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.